साक्षात् परब्रह्म तस्मै श्री गुरवे नमः ಎಂದು ಗುರುವಿನ ಪಾದಕಮಲಾಲಯದಲ್ಲಿ ವಂದಿಸುತ್ತಾ ಆಮೇಲೆ ಉಪದೇಶದಲ್ಲಿ ಸ್ಮರಿಸುತ್ತಾ ಸಮಿತಿ ಗುಂಡ್ಲುಪೇಟೆ, ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಗುಂಡ್ಲುಪೇಟೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗುಂಡ್ಲುಪೇಟೆ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯ ಕಸಬಾ ವೃತ್ತ, ಬನ್ನಿತಾಪುರ ವೃತ್ತ ಹಾಗೂ ಕಮಲಾಪುರ ವೃತ್ತಗಳು, ಬದುಕು ಸೇವಾ ಟ್ರಸ್ಟ್, ಕೆಎಸ್ಎಫ್ ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಗುಂಡ್ಲುಪೇಟೆ ಇವರುಗಳ ಸಂಯುಕ್ತ ಆಶ್ರಯದೊಂದಿಗೆ ರಾಷ್ಟ್ರೀಯ ಪೋಷಣ ಅಭಿಯಾನ ಅಂಗವಾಗಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆ 2025 ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಈ ಒಂದು ಕಾರ್ಯಕ್ರಮವನ್ನ ಈ ಸುದಿನದಂದು ನಾವು ಈ ಒಂದು ಸುಸ್ಥಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ಸರೋಜಾ ಅವರು. ನೆಲೆಸಿರು ವೆಂಕಟೇಶ ನಿನ್ನ ದರ್ಶನ ಕಾಗಿಕಾದೆ ಶ್ರೀನಿವಾಸ, ನಿನ್ನ ಕರುಣೆ ನನ್ನ ಮೇಲೆ ಇರಲೆಂದು ಪೂಜಿಪೇ ನಾ ದಿನ ದಿನ. ಸಪ್ತಗಿರಿಗಳ್ ನೆಲೆಸಿರು ವೆಂಕಟೇಶ ನಿನ್ನ ದರ್ಶನ ಕಾಗಿಕಾದೆ ಶ್ರೀನಿವಾಸ, ನಿನ್ನ ಕರುಣೆಯು ನನ್ನ ಮೇಲೆ ಇರಲೆಂದು ಪೂಜಿಪೇ ನಾ. ನಾವು ಯಾವುದಾದರೂ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಭಗವಂತನಲ್ಲಿ ಮೊರೆ ಇಡುವುದು ವಾಡಿಕೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಪ್ರಾರ್ಥನೆ ಮಾಡಿದಂತ ಸರೋಜಾ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಸೋನಿಯಾ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಪೋಷಣ ಮಾಸಾಚರಣೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಗೌರವಾನ್ವಿತ ಶ್ರೀ ಬಸವರಾಜ್ ತಳವಾರ್ ಸರ್, ಮಾನ್ಯ ಅಧ್ಯಕ್ಷ ತಾಲೂಕು ಸೇವೆಗಳ ಸಮಿತಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಸಿ ಗುಂಡ್ಲುಪೇಟೆ ಇವರಿಗೆ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಶ್ರೀ ಗಿರೀಶ್ ಸರ್, ಮಾನ್ಯ ಅಪರ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಸಿ ಗುಂಡ್ಲುಪೇಟೆ ಇವತ್ತು ಸಹ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರರಾಗಿರುವಂತಹ ಶ್ರೀ ಅಣ್ಣಯ್ಯ ಸ್ವಾಮಿ ಮಾಜಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಭೆ ಗುಂಡ್ಲುಪೇಟೆ ಇವರಿಗೂ ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಸರಸ್ವತಿ ಎನ್ಎಂ, ಮಾನ್ಯ ಸದಸ್ಯರು ಬಾಲ ನ್ಯಾಯ ಮಂಡಳಿ ಚಾಮರಾಜನಗರ ಇವರಿಗೂ ಸಹ ಇಲಾಖೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಿಶು ಶ್ರೀ ಹೇಮಾವತಿ ಮೇಡಮ್ ಅವರು ಸಹ
ಕುಮಾರ್ ಮಾನ್ಯ ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ. ಅದೇ ರೀತಿ ಡಾಕ್ಟರ್ ಅನಿಲ್ ಪಾಷಾ ಮಾನ್ಯ ತಾಲೂಕು ಆರೋಗ್ಯ ಅಧಿಕಾರಿಗಳು ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಟಿ.ಎಸ್. ವೆಂಕಟೇಶ್ ಮಾನ್ಯ ಅಧ್ಯಕ್ಷರು ತಾಲೂಕು ವಕೀಲ ಸಂಘ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಎಂ. ವೀರೇಗೌಡರು ಮಾನ್ಯ ಕಾರ್ಯದರ್ಶಿಗಳು ತಾಲೂಕು ವಕೀಲ ಸಂಘ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಶ್ರೀ ಜಿ. ನಾರಾಯಣ ಸ್ವಾಮಿ ಮಾನ್ಯ ಜಿಲ್ಲಾ ಸೈನಿಕರು ಶ್ರೀ ಗುಂಡ್ಲುಪೇಟೆ ಇವರಿಗೂ ಸಹ ಇಲಾಖೆ ಪರವಾಗಿ ಎಲ್ಲರ ಪರವಾಗಿ ವೈಯಕ್ತಿಕ ಅದೇ ರೀತಿ ಶ್ರೀ ಅರವಿಂದ್ ಕುಮಾರ್ ವಕೀಲರು ಸಹ ಆಗಮಿಸಿದರೆ ಅವರು ಇಲಾಖೆ ಪ್ರತಿ ವೈಯಕ್ತಿಕವಾಗಿ ಸ್ವಾಗತ. ಅದೇ ರೀತಿ ಬದುಕು ಸೇವಾ ಟ್ರಸ್ಟಿಂದ ನಾರಾಯಣ ಸರ್ ಸಂಬಂಧಿತರ ಅವರು ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಉಪಾಧ್ಯಕ್ಷರು ಬದುಕು ಸೇವಾ ಟ್ರಸ್ಟ್ ಅವರು ಸಹ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಸ್ವಾಗತ. ಅದೇ ರೀತಿ RBSK ವೈದ್ಯಾಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಅಧಿಕಾರಿಗಳ ಮತ್ತು ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ಟ್ ಸಿಬ್ಬಂದಿ ನ್ಯಾಯಾಲಯದ ಸಿಬ್ಬಂದಿಗಳು ಸಹ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸಂಘದ ನಮ್ಮ ತಾಲೂಕು ಅಂಗನವಾಡಿ ಕಾರ್ಯಕರ್ತೆ ಸಂಘದ ಅಧ್ಯಕ್ಷರು ಅವರು ಸಹ ಇಲಾಖೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರು ಸಹ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅದೇ ರೀತಿ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲರೂ ಆಗಮಿಸಿದ್ದಾರೆ. ಅವರು ಸಹ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ವೇದಿಕೆ ಮೇಲೆ ಎಲ್ಲ ಗಣ್ಯರನ್ನು ಹಾಗೂ ವೇದಿಕೆ ಮುಂಭಾಗದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿದಂತ ಶ್ರೀಮತಿ ಸೋನೆ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರು ಉದ್ಘಾಟನೆ ನೆರವೇರಿಸುತ್ತಾರೆ. ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂ ಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಋತುವಿನಿಂದ ಅಮೃತದ ಕಡೆಗೆ ನಮ್ಮೆಲ್ಲರ ಜೀವನ ಸಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಗಣ್ಯರಿಗೆ ತಮ್ಮೆಲ್ಲರ ಪರವಾಗಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ನ್ಯಾಯಾಲಯ ವತಿಯಿಂದ ನಮಗೆ ತುಂಬಾ ರೀತಿಯ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎನ್ನುವ ರೀತಿಯಲ್ಲಿ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳನ್ನ ಅನುಸರಿಸುವುದರ ಮೂಲಕ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಬಹುದು ಹಾಗೂ ಮಕ್ಕಳಿಗೆ ಪ್ರತಿಯ ರೀತಿಯಾಗಿ ನಾವು ಸಂಸ್ಕಾರವನ್ನ ಕಲಿಸಿಕೊಡ್ಬೇಕು ಅನ್ನುವಂತ ವಿಚಾರಗಳನ್ನ ಉದಾಹರಣೆ ಸಹಿತ ತಿಳಿಸಿಕೊಟ್ಟಂತ ಗೌರವಾನ್ವಿತ ನ್ಯಾಯಾಧೀಶರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದ.
ಒಂದು ಗಿಡವನ್ನ ಹೇಗೆ ನಾವು ನೀರಾಗಿ ಪೋಷಿಸುತ್ತೇವೆಯೋ ಅದೇ ರೀತಿ ಒಬ್ಬ ಹೆಣ್ಣು ಮಗಳನ್ನ ಅವರಿಗೆ ಉತ್ತಮವಾದ ಆಹಾರ ಪದ್ಧತಿಯನ್ನ ಕೊಟ್ಟು ಅವರಿಗೆ ಎಲ್ಲಾ ರೀತಿಯ ಸಂಸ್ಕಾರಗಳನ್ನು ಕಲಿಸಿ ಆ ಮಹಿಳೆ ಒಂದು ಉತ್ತಮ ಪ್ರಜೆಯಾಗಿದ್ದಕ್ಕೆ ನಾವೆಲ್ಲರೂ ಕೂಡ ನೆರವಾಗಬೇಕು ಅನ್ನೋ ಒಂದು ಕಾರ್ಯಕ್ರಮ ಇದಾಗಿದೆ. ಉದ್ಘಾಟನೆ ನೆರವೇರಿಸಿದಂತ ಎಲ್ಲಾ ಗಣ್ಯರಿಗೆ ಅಕ್ಷರಾಭ್ಯಾಸ ಮೇಡಮ್ ಈ ಕಡೆ ಬನ್ನಿ ಸ್ವಲ್ಪ. ಎಲ್ಲರಿಂದ ಒಂದು ಚಪ್ಪಾಳೆ ಬರಲಿ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಪೋಷಣ ಅಭಿಯಾನದ ಅಂಗವಾಗಿ ನಡೆಸಲುದ್ದೇಶಿಸಿರುವ ರಾಷ್ಟ್ರೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮದ 2025ರ ಕಾರ್ಯಕ್ರಮದ ಬಗ್ಗೆ ಪರಿಕಲ್ಪನೆಯನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಂತ ಹೇಮಾವತಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಭಾಗವಹಿಸಿರುವ ಚಾಮರಾಜನಗರ ಜಿಲ್ಲಾ ಬಾಲನ್ಯಾಯ ಮಂಡಳಿಯ ಸದಸ್ಯರಾದಂತಹ ಶ್ರೀಮತಿ ಸರಸ್ವತಿ ಮೇಡಮ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಹಿತಿ ನೀಡಬೇಕಂತ. ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮತ್ತೆ ಅವರು ಇನ್ನು ಬೇರೆ ಬೇರೆ ನ್ಯಾಯಾಧೀಶರು ಕೂಡ ಬಂದಿದ್ದು ಈ ವೇದಿಕೆ ಮೇಲೆ ಮಾನ್ಯ ಶಿಶು ಅಭಿವೃದ್ಧಿಕಾರಿಗಳು ಮತ್ತು ನಮ್ಮ ಮಾಜಿ ಪುರಸಭಾ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಸರಸ್ವತಿ ಮೇಡಮ್
ಮತ್ತು ಬೇರೆ ಗಣ್ಯರು ಇದ್ದಾರೆ. ಮತ್ತು ಇಲ್ಲಿ ನಮ್ಮ ಇನ್ಸಿಡೆನ್ಸ್ ಡಿಪಾರ್ಟ್ಮೆಂಟಿನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಹೆಲ್ಪರ್ಸು ಮತ್ತು ನಮ್ಮ ಇಲಾಖೆಯಿಂದ ಆಶಾ ವರ್ಕರ್ಸು, ಆರ್.ಎಸ್.ಕೆ ಡಾಕ್ಟರ್ಸು, ಮೆಂಬರ್ಸು ಮತ್ತು ಎಲ್ಲರಿಗೆ ನಮಸ್ಕರಿಸುತ್ತಾ. ಸೊ ಮೇಡಮ್ ಡೀಟೇಲ್ ಆಗಿ ಹೇಳಿದ್ರು ಇದೇನು ಕಾನ್ಸೆಪ್ಟ್ ಇದೆ ಈ ಪ್ರೋಗ್ರಾಮ್ದು. ಸೊ 8ನೇ ವರ್ಷ ಒಂದು ಪೋಷಣ್ ಅಭಿಯಾನ ಮಾಡ್ತಿರೋದು ಪ್ರತಿ ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಇದು ಉದ್ದೇಶಗಳು ಈಗ ಏನು ಮಾಡಬೇಕು ಅಂತಂದು ಹೇಳಿದ್ರು. ಸೊ ಇದು ಪೋಷಣ್ ಅಭಿಯಾನ ಅಂದರೆ ಪೌಷ್ಟಿಕತೆ ಬಗ್ಗೆ. ನಾವೇನು ಊಟ ಮಾಡ್ತೀವಿ, ನಾವು ಯಾವ ಥರ ಹೆಲ್ತಿಯಾಗಿರ್ಬೇಕು, ಆರೋಗ್ಯವೇ ಭಾಗ್ಯ ಅಂತೀವಿ. ಸೊ ಆರೋಗ್ಯ ಇರ್ಬೇಕಾದ್ರೆ ನಾವು ಊಟ ಮಾಡಬೇಕು, ಗಾಳಿ ಬೇಕು, ನೀರು ಬೇಕು. ಗಾಳಿ ನೀರು ಸಿಗುತ್ತೆ, ಆದರೆ ನಾವೇನು ಊಟ ತಗೊಳ್ತಿದ್ದೀವಿ ಅದರಲ್ಲಿ ಯಾವ ಥರ ಪ್ರಮಾಣದಲ್ಲಿ ತಗೊಳ್ತಿದ್ದೀವಿ, ಯಾವ ಥರ ಹೆಲ್ತಿಯಾಗಿರ್ಬೇಕಾದ್ರೆ ಏನು ತಗೊಳ್ಬೇಕು, ಯಾವ ಥರ ಇರಬೇಕು ಅನ್ನೋದು ಪ್ರಮುಖವಾದದ್ದು. ಈ ಜೊತೆಗೆ ಇದೇ ತಿಂಗಳಲ್ಲಿ 17ನೇ ತಾರೀಕಿನಲ್ಲಿ ಸ್ವಸ್ಥ ನಾರಿ ಮತ್ತೆ ಸಶಕ್ತ ಪರಿವಾರ್ ಅಭಿಯಾನ ಅಂತ ಒಂದು 2ನೇ ತಾರೀಕು ತನಕ ಇದೊಂದು ಕಾರ್ಯಕ್ರಮವನ್ನು ನಡೀತಾ ಇದೆ. ಎಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನ ಇಂಪ್ರೂವ್ ಮಾಡೋದು, ಅವ್ರಿಗೆ ಸಬಲೀಕರಣ ಮಾಡೋದು, ಅವ್ರ ಆರೋಗ್ಯದಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ಪ್ರತಿಯೊಂದು ಅಂಶಗಳನ್ನ ನಾವು ಸರ್ಕಾರ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಮಹಿಳೆಯರನ್ನ ಇದು ಮಹಿಳೆಯರಿಗೆ ಜಾಸ್ತಿ ಒತ್ತು ಕೊಡ್ತಿದೆ. ಸೊ ಇದು ಮುಖ್ಯ ಅಂಶ ಏನಂದ್ರೆ ಮಹಿಳೆ ಮನೆಯಲ್ಲಿ ಯಜಮಾನಿ, ಅವರೇ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಕಾರ್ಯಗಳನ್ನ ಮನೆಯಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ಮ್ಯಾನೇಜ್ ಮಾಡೋದು ಅವರೇ. ಸೊ ಅವ್ರು ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರುತ್ತಂತ ಸರ್ ಹೇಳ್ತಿದ್ರು. ಮೊದಲು ಹಿಂದೆ ಕಾಲದಲ್ಲಿ ಒಂದು ಫ್ಯಾಮಿಲೀಸ್ ಎಷ್ಟು ದೊಡ್ಡದಿತ್ತು. ನಮ್ಮ ಮನೇಲಿ ನಾವು 11 ಜನ ಇದ್ವಿ. ಈಗ ಹಾಗೆಲ್ಲ ಫ್ಯಾಮಿಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಮತ್ತೆ ಪ್ರತಿಯೊಂದು ನಮ್ಮಲ್ಲೇ ಸಿಕ್ತಿತ್ತು. ಈಗ ಏನಾಗಿದೆ ನೋಡಿ, ಈಗ ಅಪೌಷ್ಟಿಕತೆ ತುಂಬಾ ಬಂದ್ಬಿಟ್ಟಿದೆ. ಮತ್ತೆ ಅಸಾಂಕ್ರಾಮಿಕ ರೋಗಗಳು, ಈಗೇನು ಮೇಡಮ್ ಫಸ್ಟ್ ಹೇಳಿದ್ರು ಆಯಿಲ್ ಬಗ್ಗೆ. ಸೊ ಅಸಾಂಕ್ರಾಮಿಕ ಅಂದ್ರೆ ನಾನ್ ಕಮ್ಯುನಿಕೇಬಲ್, ಹರಡದೇ ಇರೋದು ರೋಗ ಒಬ್ಬರಿಂದೊಬ್ರು. ಸಕ್ಕರೆ ಕಾಯಿಲೆ ಇರ್ಬೋದು, BP ಕಾಯಿಲೆ ಇರ್ಬೋದು, ಹಾರ್ಟ್ ಡಿಸೀಸ್ಗೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಇವೆಲ್ಲ ಬೇರೆ ಬೇರೆ ಕಾಯಿಲೆಗಳು ಏನಕ್ಕೆ ಜಾಸ್ತಿ ಆಗ್ತಿದೆ? ಈಗ ನಮ್ಮಲ್ಲಿ ಏನು 30 ವರ್ಷದ ಮೇಲ್ಪಟ್ಟವು ನಮ್ಮ ತಾಲೂಕಲ್ಲಿ 60% ಇಂದ ಜಾಸ್ತಿ ಇದ್ದಾರೆ. ನಮ್ಮಲ್ಲಿ ಜನನ ಪ್ರಮಾಣ ಕಡಿಮೆ ಆಗಿದೆ. ಏನು ನಮ್ಮ ನ್ಯಾಷನಲ್ಸ್ ಇದೆ, ನ್ಯಾಷನಲ್ಗಿಂತ ಕಡಿಮೆ ಇದೆ. ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಏನು ಇದು ಏಜ್ ಪಾಪ್ಯುಲೇಷನ್ ಇದೆ, ಇದು ಜಾಸ್ತಿ. ಇದರಲ್ಲಿ ಇನ್ನೂ ಜಾಸ್ತಿ ಇರೋದ್ರೆ ಏನು ಸರ್ವೆ ಮಾಡಿದ್ರೆ ಅದ್ರ ಪ್ರಕಾರ ಶುಗರ್ ಈ 30% ಮೇಲೆ ಇರೋರಲ್ಲಿ 15% ಜನ ಶುಗರ್ ಇರೋರಿದ್ದಾರೆ. ಮತ್ತೆ BP ಇರೋರು 20% ರಿಂದ 25% ಜನ ಇದ್ದಾರೆ. ಸೊ ಇದೆಲ್ಲ ನಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿರೋದ್ರಿಂದ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಇವೆಲ್ಲ ಕಾಯಿಲೆಗಳು, ಬೇರೆ ಇನ್ನೇನು ಕಾರಣಗಳಿಲ್ಲ. ಮ್ಯಾಕ್ಸಿಮಮ್ ಕಾರಣಗಳು ಇದೆ. ಒಂದಷ್ಟು ಅನುವಂಶತೆಯಿಂದ ಬರ್ಬೋದು, ಹೆರಿಟರಿ ಅಂತ ಹೇಳ್ತೀವಿ. ಒಂದಷ್ಟು ಜೆನೆಟಿಕ್ಸ್ ಇಂದ ಬರ್ಬೋದು. ಅದ್ ಬಿಟ್ರೆ ಬೇರೆ ಪ್ರತಿಯೊಂದು ಈ ಕಾಯಿಲೆಗಳನ್ನ ನಾವೇ ಬರ್ಸ್ಕೊತಿದ್ದೀವಿ. ಮೊದಲು ನಮ್ಮಲ್ಲಿ ಪ್ರತಿಯೊಂದು ಸಿಕ್ತಿದ್ದ ತರಕಾರಿಗಳಿರ್ಲಿ ಏನಿರ್ಲಿ ನ್ಯಾಚುರಲ್ ಆಗಿ ಸಿಕ್ತಿದ್ರು, ಮಾಡ್ತಿದ್ರು. ಈಗ ನಮ್ಮಲ್ಲಿ ನಾವು ಚಿಕ್ಕವರಿದ್ದಾಗ ಸ್ವಲ್ಪ ಬಟ್ಟನೆ ನಾವು ಹಳ್ಳಿಲಿ ಓದ್ ಬಂದಿದ್ರು. ಏನಿಲ್ಲ ಅಂದ್ರೆ ಅಲ್ಲಿ ಸೊಪ್ಪು ತಗೊಬಂದು ಬೇಯಿಸ್ಬಿಟ್ಟು ಒಂದಷ್ಟು ಉಪ್ಪು ಹಾಕ್ಬಿಟ್ಟು ರಾಗಿ ಮುದ್ದೆ ಮಾಡ್ಬಿಟ್ಟು ಕೊಟ್ಬಿಟ್ಟಿದ್ರು, ರಾಗಿ ರೋಟಿ ಹಾಕ್ಬಿಟ್ಟು ಒಂಥರ. ಅದರಲ್ಲಿ ನೀವು ಪ್ರತಿಯೊಂದು ನ್ಯೂಟ್ರಿಯೆಂಟ್ ಸಿಕ್ತಿತ್ತು, ಪೌಷ್ಟಿಕ ಅಂಶ ಏನ್ ಬೇಕು. ಈಗ ರಾಗಿನಲ್ಲಿ ಏನಿದೆ, ನಾವು ಐರನ್ ಬೇಕು, ಐರನ್ ಟ್ಯಾಬ್ಲೆಟ್, ಪೌಡರ್ ಸಿರಪ್ ಬರ್ಸ್ಕೋತೀವಿ ಡಾಕ್ಟರ್, ಸ್ಪೆಷಲಿ ನಮ್ಮ ಗರ್ಭಿಣಿಯರು. ಇಲ್ಲ ಕುಡಿದ್ರೆ ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗ್ತೀವಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಿರೋದು ಮನೇಲಿರೋದು ಏನೋ ತಿನ್ನಲ್ಲ. ನೀವೇ ನೋಡಿ, ಎಲ್ಲ ಪ್ರತಿಯೊಂದ್ಸರಿ ನಾವು ನೋಡ್ತೀವಿ ಮನೇಲಿ ಏನ್ ತಿಂತಾರೆ ಅಂದ್ರೆ ಕ್ಲೀನ್ ಆಗಿ ಸೋಸ್ಬಿಡ್ತಾರೆ. ಸೊಪ್ಪು ತರಕಾರಿ ಏನು ತಿನ್ಬೇಕಂತ ಹಾಕಿರ್ತಾರೆ, ಅದೇ ಸಪ್ರೇಟ್ ಮಾಡ್ಬಿಟ್ಟು ಬರೀ ರೈಸ್ ತಿಂತಾರೆ. ರೈಸ್ ಸಾಂಬಾರ್ ಏನ್ ಟೇಸ್ಟ್ ಇದೆ, ಎಣ್ಣೆ ಅಂಶ ಟೇಸ್ಟ್ ಮಾಡೋದು. ಸೊ ಇದೆಲ್ಲ ಮಾಡಿದ್ರೆ ಪೌಷ್ಟಿಕತೆ, ಒಂದು ಸಮತೋಲನ ಆಹಾರ ನಮ್ಗೆ ಸಿಗಲ್ಲ. ಸೊ ಸಮತೋಲನ ಆಹಾರ ಆಗ ಎಲ್ಲರೂ ತಗೋತಿದ್ರು. ಈಗ ನಮ್ಮ ತಾಲೂಕು ಹಿಂದುಳಿದ ಜಿಲ್ಲೆ ಅಂತೀವಿ, ಆದ್ರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಕಡಿಮೆ 200ಕ್ಕಿಂತ ಜಾಸ್ತಿ ವೆಜಿಟೇಬಲ್ಸ್, ತರಕಾರಿಗಳು ಬೆಳೆಸಿ ನಾವು ಬೇರೆ ರಾಜ್ಯಗಳಿಗೆ, ಪಕ್ಕ ರಾಜ್ಯಗಳಿಗೂ ಕೊಡ್ತೀವಿ, ಬೇರೆಯವ್ರಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತೀವಿ. ಆದ್ರೆ ಅದು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಮತ್ತೆ ಇದು ಯಾವ ತರ ಪ್ರೊಡ್ಯೂಸ್ ಆಗ್ತಿದೆ ಅದು ನೋಡಿ. ಮೊದಲು ನ್ಯಾಚುರಲ್ ಆಗಿ ಬರ್ತಿತ್ತು, ಈಗ ಒಂದಷ್ಟು ಜಾಸ್ತಿ ಅದಕ್ಕೆ ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ ಅವೆಲ್ಲ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ. ಇವೆಲ್ಲ ಯೂಸ್ ಮಾಡಿ ಇದನ್ನ ಬೆಳೆಸ್ತಿದ್ದಾರೆ. ಸೊ ಆದಷ್ಟು ನಾವು ಇದನ್ನ ಈ ಪೌಷ್ಟಿಕತೆ ಏನೇ ನಮ್ಗೆ ಸಿಗುತ್ತೆ ಸಮತೋಲನ ತಗೊಂಡ್ರೆ ನಮ್ಮ ಒಂದು ಆರೋಗ್ಯನ ಕಾಪಾಡ್ಕೋಬೇಕು. ಒಬೆಸಿಟಿ ಅಂತ ನೋಡಿ, ನಮ್ಮಲ್ಲಿ ಎಷ್ಟು ಜನ ದಪ್ಪ ಇದ್ದೀರಾ ನಾವೇ ನೋಡ್ಕೋಬಹುದು. ತೂಕಕ್ಕಿಂತ ಜಾಸ್ತಿ BMI ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ತೀವಿ.
ವೆಯ್ಟ್ ಡಿವೈಡ್ ಮಾಡ್ತೀವಿ. ವೆಯ್ಟ್ ಎಷ್ಟು ಹೈಟ್ ಇರಬೇಕು ಇಂಟು ಇದು ಮಾಡಿದ್ರೆ ಅದು 15ರಿಂದ 25 ಒಳಗಡೆ ಬರಬೇಕು. ಅದ್ರ ವಿದ್ಯೆ ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಜಾಸ್ತಿ ಇದ್ರೆ ಒಬೆಸಿಟಿ ಕನ್ನಡಲ್ಲಿ ಬೋಜುತನ, ದಪ್ಪ ಇದ್ದಾರೆ ಅಂತ ಬೇಜಾರು ಮಾಡ್ಕೊಬಿಡಿ. ಟೌನ್ಸ್ ಎಲ್ಲ ಏನೇನು ಹೇಳ್ತೀವಿ ನಾವು ನಮ್ಮಲ್ಲೇ ನೋಡ್ಕೊಳ್ಳಿ. ಒಬೇಸ್ ಯಾರ್ಯಾರು ಇದ್ದಾರೆ, ತುಂಬಾ ಸಣ್ಣಕ್ಕೆ ಯಾರ್ಯಾರು ಇದ್ದೀವಿ, ಯಾವ ತರ ಇರ್ಬೇಕು, ತುಂಬಾ ದಪ್ಪ ಇರೋರು ಏನ್ ಮಾಡ್ಬೇಕು, ಸಣ್ಣ ಇರೋರು ಏನ್ ಮಾಡ್ಬೇಕು, ಒಂದ್ ಸಮತೋಲನವಾಗಿ ಆಹಾರ ತಗೊಂಡ್ರೆ ನಾವು ಒಂದು ಹೆಲ್ತಿಯಾಗಿ ಅಟ್ಲೀಸ್ಟ್ ಮಿನಿಮಮ್ ನಮ್ಮ ಕಡೆಯಿಂದ ನಾವು ಒಂದು ಹೆಲ್ತಿ ಆಗಿರ್ಬೋದು. ಒಬೆಸಿಟಿ ದಪ್ಪ ಆದ್ರೆ ಶುರು ತೂಕ ಜಾಸ್ತಿ ಆಯ್ತು, ದೊಡ್ಡಕ್ಕಾಗಲ್ಲ, ಜಾಸ್ತಿ ವರ್ಕ್ ಮಾಡಕ್ಕಾಗಲ್ಲ, ಮತ್ತೆ ಅದೇ ರಿಪೀಟ್ ಆಗುತ್ತೆ, ಮತ್ತೆ ದಪ್ಪ ಆಗ್ತಾರೆ, ಮತ್ತೆ ಕೊಲೆಸ್ಟ್ರಾಲ್ ಚೆಕ್ ಮಾಡ್ತಾರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಈಗ ಇದಕ್ಕೆ ಒಂದೊಂದು ಹೊಸ ಪ್ರೋಗ್ರಾಮ್ ಮಾಡ್ತಾರೆ. ಈಗ ಅಸಾಂಕ್ರಾಮಿಕ ರೋಗಗಳಲ್ಲಿ ಬರೀ BP ಶುಗರ್ ಅಂತ ಇತ್ತು, ಈಗ ಹೊಸದು ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬೇರೆ, ಕಿಡ್ನಿ ಪ್ರಾಬ್ಲಮ್ ಬೇರೆ, ಅದ್ರಲ್ಲಿ ಡಯಾಬಿಟೀಸ್ ಅಲ್ಲಿ ಡಯಾಬಿಟಿಕ್ ಅಲ್ಸರ್ ಒಂದು ಫುಡ್ ಅಲ್ಸರ್, ಮತ್ತೆ ಅದ್ರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಒಂದು, ಕಿಡ್ನಿ ಪ್ರಾಬ್ಲಮ್, ಈ ತರ ಒಂದೊಂದರಲ್ಲಿ ಹೆಡ್ಡಿಂಗ್ ಹೋಗ್ತಾರೆ, ಸ್ಪೆಷಲೈಸೇಷನ್ ತರ ಆಗ್ಬಿಟ್ಟಿದೆ. ಬರೀ ಒಂದ್ ಮಾಮೂಲಿ ನಮ್ಮ ಒಂದು ಸಮತೋಲನ ಆಹಾರ ಇಲ್ದೇನೆ, ಒಂದು ಬ್ಯಾಲೆನ್ಸ್ಡ್ ಡಯಟ್ ಇಲ್ದೇನೆ, ಮತ್ತೆ ನಮ್ಮಲ್ಲಿ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇಲ್ದೇನೆ ನಮ್ಮಲ್ಲಿ ಈ ಕಾಯಿಲೆಗಳ ನಾವು ಬಳಸ್ಕೊಂಡಿರೋದು. ಅದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್, ಇದೊಂದು ಕಾರ್ಯಕ್ರಮದ ಮುಖಾಂತರ ಏನ್ ರಾಷ್ಟ್ರೀಯ ಪೋಷಣ ಅಭಿಯಾನ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇದು ನಾವು ಎಲ್ಲಿ ತಿಂತೀವಿ ಹೇಳಿ, ಬರೀ ಶೋಗೆ ಇಡ್ತೀವಿ ಅಷ್ಟೇ. ಪಾಪ ತರಕಾರಿ ಸೊಪ್ಪು ಮಾರಕ್ ಬರ್ತಾರೆ, ಅಲ್ಲಿ ಚೌಕಾಸಿ ಮಾಡ್ತೀವಿ ತಗೊಳಕ್ಕೆ, ಆದ್ರೆ ತಗೊಂಡು ತಿನ್ನೋದು ಇಲ್ಲ. ಇವೆಲ್ಲ ತಿಂದ್ರೆ ನೋಡಿ ನಮ್ಮಲ್ಲಿ ಪೌಷ್ಟಿಕತೆಯಲ್ಲಿ ಒಂದು ಕಾರ್ಬೋಹೈಡ್ರೇಟ್ಸ್ ಬೇಕು ನಮ್ಗೆ ಎನರ್ಜಿಗೆ, ಫ್ಯಾಟ್ಸ್ ಬೇಕು ಬಾಡಿ ಮಸಲ್ಸ್ ಡೆವಲಪ್ಮೆಂಟ್ಗೆ, ಇದು ಪ್ರೋಟೀನ್ಸ್ ಬೇಕು, ಮತ್ತೆ ಜೊತೆಲಿ ಫ್ಯಾಟ್ಸ್ ಬೇಕು, ಮತ್ತೆ ಟ್ರೇಸ್ ಎಲಿಮೆಂಟ್ಸ್ ಅಂತೀವಿ, ಮಿನರಲ್ಸ್, ಐರನ್, ಮೆಗ್ನೀಷಿಯಮ್, ಕ್ಯಾಲ್ಸಿಯಂ, ಇದ್ರ ಜೊತೆಗೆ ವಿಟಮಿನ್ಸ್, ಜೀವಸತ್ವಗಳು ಬೇಕು, ಮಲ್ಟಿ ವಿಟಮಿನ್ಸ್. ಈಗ ವಿಟಮಿನ್ಸ್ ಅಲ್ಲಿ ಬೇರೆ ಬೇರೆ ವಿಟಮಿನ್ ಎ ಇದೆ, ಬಿ ಕಾಂಪ್ಲೆಕ್ಸ್ ಇದೆ, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಈ ತರ ಬೇರೆ ಅದು ಜೀವಸತ್ವಗಳು ಅಂತೀವಿ. ಇವೆಲ್ಲ ನಮ್ಮ ದೇಹಕ್ಕೆ ತುಂಬಾ ಕಾರ್ಯಗಳಿಗೆ, ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಏನಾಗುತ್ತೆ ಅದಕ್ಕೆಲ್ಲ ಈ ಜೀವಸತ್ವಗಳು ಬೇಕಾಗಿರುತ್ತೆ. ಇದ್ರ ಜೊತೆಗೆ ನೀರು, ಇಷ್ಟು 6 ಅಂಶಗಳನ್ನ ನಾವು ಎಷ್ಟು ಪ್ರಮಾಣ ತಗೊಳ್ಬೇಕು ಅನ್ನೋದು ಬೇಕು. ಸೊ ಕಾರ್ಬೋಹೈಡ್ರೇಟ್ಸ್ ಅಂತ ಅಂತೀವಿ. ಕಾರ್ಬೋಹೈಡ್ರೇಟ್ಸ್ ಎನರ್ಜಿ ಬೇಕು, ಇನ್ನು ರೈಸ್, ರಾಗಿ, ಇದರಲ್ಲಿ ನಮ್ಗೆ ಇದು ನಮ್ಮ ಏನ ಊಟ ಮಾಡ್ತೀವಿ ಅದರಲ್ಲಿ ಶೇಕಡ 60% ಅದು 50ರಿಂದ 70, 60% ಇಷ್ಟು ನಮ್ಮ ಊಟದಲ್ಲಿ ಇರಬೇಕು. ಪ್ರೋಟೀನ್ಸ್ ಅಲ್ಲಿ ಕಾಳುಗಳು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಅಲ್ಲಿ ಇರುತ್ತೆ, ಮತ್ತೆ ಇದು ಕಾಳುಗಳಲ್ಲಿ ಪೀನಟ್ಸ್ ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಈ ಡಯಟ್ ನಮ್ಮಲ್ಲಿ 10-15% ಇರ್ತದೆ. ಜೊತೆಲಿ ಫ್ಯಾಟ್ಸ್, ಆಯಿಲ್ಸ್ ಇರಲಿ, ಬೇರೆ ಇದರಲ್ಲೆಲ್ಲ ಫ್ಯಾಟ್ಸ್ ಇರುತ್ತೆ. ಸೊ ಅದು ನಮ್ಮಲ್ಲಿ ಒಂದು 10% ಟ್ರೇಸ್ ಎಲಿಮೆಂಟ್ಸ್ ಅಂತ ಇದೆ, ಸೊಪ್ಪು, ತರಕಾರಿ, ಐರನ್ ಇವೆಲ್ಲ. ಈಗ ಅನಿಮಿಯಾ ಅಂತ, ರಕ್ತಹೀನತೆ ಅಂತ ಹೇಳ್ತೀವಿ. ಇದು ಒಂದು ನಮ್ಮ ಇದನ್ನ ಇರಾಡಿಕೇಟ್ ಮಾಡಬೇಕು. ಇರಾಡಿಕೇಟ್ ಅಂದ್ರೆ ನಮ್ಮ ರಕ್ತಹೀನತೆ ಅನ್ನೋದೇ ಇರಬಾರ್ದು. ರಕ್ತಹೀನತೆಯಿಂದ ಎಷ್ಟು ನೋವುಗಳಾಗ್ತಿದೆ, ಎಷ್ಟು ಇದು ಪ್ರಾಬ್ಲಮ್ಸ್ ಆಗ್ತಿದೆ ಅಂದ್ರೆ, ಎಸ್ಪೆಷಲಿ ನಮ್ಮ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಯಾರಿಗಾದ್ರೂ ಚೆಕ್ ಮಾಡಿಸಿ 9, 10, 8ರಿಂದ 11 ಇಷ್ಟೇ. ಯಾರು ನಾರ್ಮಲ್ ಗಿಂತ ಜಾಸ್ತಿ ಸಿಗೋರೆ ತುಂಬಾ ಕಡಿಮೆ. ತುಂಬಾ ಬೇಸರ ಆಗುತ್ತೆ. ಮಾತ್ರನೂ ಕೊಟ್ಟಿರ್ತೀವಿ, ನುಂಗಲ್ಲ. ಇದು ಅನಿಮಿಯಾನ ನಾವು ಹೋಗ್ಲಾಡ್ಸ್ಬೇಕು. ಏನಾದ್ರು ಏನ್ ತಗೊಳ್ಳೋದು ಯಾವ್ದ್ರಲ್ಲಿ ಇರುತ್ತೆ, ರಕ್ತಾಂಶ ನಮ್ಮ ಇದ್ರಲ್ಲಿ ಬಾಡಿನಲ್ಲಿ ಬೇಕಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ಗ್ರೀನ್ ಲೀಫ್ ಅಂದ್ರೆ ಸೊಪ್ಪು, ತರಕಾರಿ.
Thank you.